ಯಾವ ಸಮಯದಲ್ಲಿ ಕಾಫಿ ಕುಡಿದರೆ ಒಳ್ಳೆಯದು? ಆಪ್ಷನ್ಸ್: ಎ ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ, ಸಂಜೆ. ಸರಿಯಾದ ಉತ್ತರ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ. ವೀಕ್ಷಕರೇ, ಬಹುತೇಕರು ತಮ್ಮ ದಿನದ ಆರಂಭವನ್ನ ಕಾಫಿಯಿಂದಲೇ ಶುರು ಮಾಡ್ತಾರೆ. ದಿನಕ್ಕೆ 3-4 ಬಾರಿ ಸಮಯವನ್ನ ಲೆಕ್ಕಿಸದೆ ಕಾಫಿ ಸೇವನೆ ಮಾಡ್ತಾರೆ. ಆದರೆ ಯಾವ ಸಂದರ್ಭದಲ್ಲಿ ಕಾಫಿ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಪ್ರಶ್ನೆಗೆ ಬಹುತೇಕರಿಗೆ ಉತ್ತರವೇ ಗೊತ್ತಿಲ್ಲ. ಕಾಫಿ ಕುಡಿಯುವ ವಿಚಾರದಲ್ಲಿ ಸಮಯವು ಅತಿ ಮುಖ್ಯ ಎಂಬುದು ನೆನಪಿರಲಿ. ಬೆಳಗಿನ ಕಾಫಿಯು ದಿನಕ್ಕೆ ಒಳ್ಳೆಯ ಆರಂಭವನ್ನ ನೀಡುತ್ತದೆ ಮತ್ತು ನೈಸರ್ಗಿಕವಾಗಿ ಶಕ್ತಿಯ ಮಟ್ಟವನ್ನ ವೃದ್ಧಿಸುತ್ತದೆ. ಏಕೆಂದರೆ ಬೆಳಗಿನ ಅವಧಿಯಲ್ಲಿ ಚಯಾಪಚಯ ಹಾಗೂ ಒತ್ತಡ ನಿರ್ವಹಣೆ ಮಾಡುವಂತಹ ಕಾರ್ಟಿಸೋಲ್ ಹಾರ್ಮೋನ್ ನೈಸರ್ಗಿಕವಾಗಿ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ. ಹೀಗಾಗಿ ಕಾಫಿ ಸೇವನೆ ಮಾಡಿದರೆ ಅದರಿಂದ ದೇಹಕ್ಕೆ ನೈಸರ್ಗಿಕವಾಗಿ ಶಕ್ತಿಯು ಸಿಗುತ್ತದೆ. ಇದರಿಂದ ದಿನದ ಆರಂಭವು ಉತ್ತಮವಾಗಿರುತ್ತದೆ. ಇನ್ನು ಮಧ್ಯಾಹ್ನದ ಕಾಫಿಯು ಮಧ್ಯಾಹ್ನದ ಆಯಾಸವನ್ನ ದೂರ ಮಾಡುತ್ತದೆ ಮತ್ತು ಸಂಜೆ ವೇಳೆಯ ಕಾಫಿಯು ದಿನದ ಬಳಲಿಕೆ ಹೋಗಲಾಡಿಸಲು ಹಾಗೂ ರಾತ್ರಿ ನಿದ್ರೆ ಬರದಂತೆ ತಡೆಯಲು ರಾತ್ರಿ ಕಾಫಿ ಸೇವಿಸಬಹುದು. ಆದರೆ ರಾತ್ರಿ ಕಾಫಿ ಸೇವನೆ ಮಾಡುವುದನ್ನ ಆದಷ್ಟು ತಪ್ಪಿಸಿ, ಏಕೆಂದರೆ ನಿದ್ರೆಗೆ ಭಂಗವಾಗುತ್ತದೆ. ರಾಗಿ ಮುದ್ದೆ ತಿಂದರೆ ದೇಹದಲ್ಲಿ ಯಾವ ಶಕ್ತಿ ಹೆಚ್ಚಾಗುತ್ತದೆ? ಆಪ್ಷನ್ಸ್: ಮೆದುಳಿನ ಶಕ್ತಿ, ಮೂಳೆಗಳ ಶಕ್ತಿ, ನರಗಳ ಶಕ್ತಿ, ಲೈಂಗಿಕ ಶಕ್ತಿ. ಸರಿಯಾದ ಉತ್ತರ ಎಲ್ಲವೂ. ಮೇಲೆ ಕುಳಿತು ಊಟ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಜೀರ್ಣಕ್ರಿಯೆ ಉತ್ತಮ, ಒತ್ತಡ ನಿವಾರಣೆ, ರಕ್ತ ಪರಿಚಲನೆ, ಬೆನ್ನು ನೋವು ನಿವಾರಣೆ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಇಂದು ಬಹುತೇಕರು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡ್ತಿದ್ದಾರೆ. ಆದರೆ ಮೊದಲು ಹೆಚ್ಚಿನ ಮಂದಿ ನೆಲದ ಮೇಲೆ ಕುಳಿತು ಊಟ ಮಾಡ್ತಿದ್ರು. ಇಂದು ಈ ವಿಧಾನ ಬಹಳ ಅಪರೂಪವಾಗಿದೆ. ನೆಲದ ಮೇಲೆ ಕುಳಿತು ತಿನ್ನುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಎನ್ನುತ್ತಾರೆ ಆರೋಗ್ಯ ತಜ್ಞರು. ನೆಲದ ಮೇಲೆ ಕುಳಿತು ತಿನ್ನುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ, ಅಜೀರ್ಣ ಸಮಸ್ಯೆಯನ್ನ ನಿವಾರಿಸುತ್ತದೆ. ಅಲ್ಲದೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಉಬ್ಬುವಿಕೆ, ಗ್ಯಾಸ್ ಮುಂತಾದ ಸಮಸ್ಯೆಗಳು ಕಾಡುವುದಿಲ್ಲ. ಕುಳಿತುಕೊಂಡು ಊಟ ಮಾಡುವುದರಿಂದ ಒತ್ತಡ ಹಾಗೂ ಆತಂಕದಂತಹ ಸಮಸ್ಯೆಗಳು ಬರುವುದಿಲ್ಲ. ಕುರ್ಚಿಯ ಮೇಲೆ ಕುಳಿತುಕೊಳ್ಳುವುದಕ್ಕಿಂತ ನೆಲದ ಮೇಲೆ ಕುಳಿತುಕೊಂಡು ತಿನ್ನುವುದು ಬೆನ್ನು ಮೂಳೆಗೆ ಉತ್ತಮ ಬೆಂಬಲವನ್ನ ನೀಡುತ್ತದೆ. ಇದರಿಂದ ಬೆನ್ನು ನೋವು ಕೂಡ ದೂರವಾಗುತ್ತದೆ. ಅಲ್ಲದೆ ರಕ್ತ ಪರಿಚಲನೆ ಕೂಡ ಚೆನ್ನಾಗಿರುತ್ತದೆ. ಇದರಿಂದ ಹೃದಯದ ರಕ್ತನಾಳದ ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ. ನೀವು ಕುಳಿತುಕೊಂಡು ಶಾಂತವಾಗಿ ತಿನ್ನುವುದರಿಂದ ಮಾನಸಿಕವಾಗಿಯೂ ಒಳ್ಳೆಯದು. ಶಾಂತವಾಗಿ ಕುಳಿತುಕೊಂಡು ತಿನ್ನುವುದರಿಂದ ನಾಲಿಗೆಗೆ ರುಚಿ ಕೂಡ ಹಿಡಿಯುತ್ತದೆ. ಅಲ್ಲದೆ ಅತಿಯಾಗಿ ತಿನ್ನುವುದನ್ನು ಸಹ ನೀವು ತಪ್ಪಿಸಬಹುದು. ಮಲಗುವ ಮುನ್ನ ಅರಿಶಿನ ಮಿಶ್ರಿತ ಹಾಲನ್ನು ಕುಡಿಯುವುದರಿಂದ ಏನನ್ನ ತಡೆಗಟ್ಟಬಹುದು? ಆಪ್ಷನ್ಸ್: ಹೊಟ್ಟೆ ನೋವು, ಸುಸ್ತು, ಚರ್ಮದ ಕಾಯಿಲೆ, ಮಂಡಿ ನೋವು. ಸರಿಯಾದ ಉತ್ತರ ಚರ್ಮದ ಕಾಯಿಲೆ. ಕೋಳಿಯ ಯಾವ ಭಾಗವು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಉಪಕಾರಿಯಾಗಿದೆ? ಆಪ್ಷನ್ಸ್: ಕಾಲು, ತೊಡೆ, ಲಿವರ್, ತಲೆ. ಸರಿಯಾದ ಉತ್ತರ ಲಿವರ್. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.